ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉಳಿದಿರೋ ಅನ್ನದಿಂದ ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ತೊಗೊಂಡಿನಿ. ಈಗ ಈ ಜಾರಿಗೆ 1 ಕಪ್ ಅನ್ನ ಹಾಕ್ಕೊತೀನಿ ನೋಡ್ರಿ. ನಾನು 1 ಕಪ್ ಅನ್ನ ತೊಗೊಂಡಿನಿ. ನೀವು ಬಿಸಿ ಮಾಡಿಟ್ಟು ತಣ್ಣಗಾದ್ಮೇಲೆ ಹಾಕೋಬೋದು. ಇಲ್ಲಪ್ಪ ನಮ್ಮನೆ ರಾತ್ರಿ ಮಾಡಿ ಸ್ವಲ್ಪ ಉಳಿದೈತಿ ಏನು ಮಾಡೋದಂದ್ರೆ ಅದನ್ನೂ ಹಾಕೋಬೋದು. ನಾ ಈಗ 1 ಕಪ್ ಅನ್ನ ತೊಗೊಂಡಿನಿ. ಇದು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ. ನಾನು ಬೆಳಗ್ಗೆ ಮಾಡಿದ ಅನ್ನನೇ ತೊಗೊಂಡೇನಿ ರೀ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಇದು ಹಾಗೆ ರುಬ್ಬಕ್ಕೆ ಹೋದ್ರೆ ಮಿಕ್ಸಿ ತಿರ್ಗಲ್ರಿ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗ್ತದೆ ರೀ. ಸ್ವಲ್ಪ ಹಾಕೋರಿ, ಜಾಸ್ತಿ ಏನು ಹಾಕ್ಕೋಬೇಡ್ರಿ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಈಗ ನಾನು ಅನ್ನ ರುಬ್ಕೊಂಬಂದಿನಿ ರೀ. ಈಗ ಇದೊಂದು ಪರಾತಿಗೆ ಹಾಕೋತೀನಿ ನೋಡ್ರಿ. ಇದು ಅನ್ನ ಹಾಗೆ ರುಬ್ಬಕ್ಕೆ ಹೋದ್ರೆ ಸಣ್ಣ ಆಗಲ್ಲ ರೀ, ತಿರ್ಗಲ್ರಿ. ಮಿಕ್ಸಿ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕಾಗ್ತೈತಿ. ಈ ರೀತಿ ಆಗೈತೆ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಅಜ್ವೇನ್ ಹಾಕ್ಕೋತೀನಿ ರೀ. ಸ್ವಲ್ಪ ಎಳ್ಳು ಹಾಕ್ಕೋತೀನಿ ರೀ. ಬಿಳಿ ಎಳ್ಳು ತೊಗೊಂಡಿನಿ, ಬಿಳಿ ಎಳ್ಳು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೋತೀನಿ. ನೀವು ಹಾಗೆ ವೈಟಾಗಿ ಆದರೂ ಮಾಡ್ಕೋಬೋದು, ಇಲ್ಲ ಅಚ್ಕಾರದ ಪುಡಿ ಆದರೂ ಹಾಕೋಬೋದು. ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ತೈತೆ. ಹಾಗಾಗಿ ನಾನು ಅಚ್ಕಾರದ ಪುಡಿ ಖಾರವಾಗಿರ್ತೈತೆ ಅಂತ ಹಾಕೊಳಕತ್ತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಹಿಂಗೆ ಆದರೂ ಮಾಡ್ಕೋಬೋದು, ಇಲ್ಲ ಕ್ರಿಸ್ಪಿಯಾಗಿ ಬರಲಿ, ಚಲೋ ಟೇಸ್ಟ್ ಕೊಡಲಿ ಅನ್ನೋದಾದ್ರೆ ಕಡಲೆ ಹಿಟ್ಟು ಹಾಕಿಟ್ಟು ಹಾಕೋಬೋದು ರೀ. ಇದು ಭಾಳ ತೆಳ್ಳಗಾಗುತ್ತೆ. ಇನ್ನೊಂದು ಸ್ವಲ್ಪ ನಾನು ಗಟ್ಟಿ ಮಾಡ್ಕೋತೀನಿ ರೀ. ನಾನು ಸುಮಾರು ನಮ್ಮನೆ ಅಕ್ಕಿ ಹಿಟ್ಟಿನ ರೆಸಿಪಿಗಳು ಮಾಡಿ ತೋರಿಸೀನಿ ರೀ. ನಾನು ಇದು ಉಳಿದಿರೋ ಅನ್ನದಿಂದ ಮಾಡಾಕತ್ತೀನಿ. ನೀವು ಯಾವುದೋ ಬೇರೆ ರೆಸಿಪಿಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಉಳಿದಿರೋ ಅನ್ನದಿಂದ ಇನ್ನೇನೇನು ಮಾಡ್ಬೇಕು ಅನ್ನೋದು ಹೇಳ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದ್ರಾಗ 1-2 ಸ್ಪೂನಷ್ಟು ಹಸಿ ಕಡಲೆಬೇಳೆ ಹಿಟ್ಟು ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಇದು ಆಪ್ಷನಲ್ ರೀ. ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡಿನಿ. ನೀವು ಬರೀ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡಿನಿ, ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ ರೀ. 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ನೀವು ಕೈಲೇನೂ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೋದು ರೀ. ಕೈ ಗಂಟು ಸಾಧ್ಯತೆ ಇರ್ತೈತೆ, ಯಾಕಂದ್ರೆ ಅನ್ನ ರುಬ್ಕೊಂಡಿರ್ತಿಲ್ಲ, ಜಿಗಿಟ್ಟಿರ್ತೈತಿ. ನೀವು ನೋಡ್ಕೊಂಡು ಸ್ಪೂನ್ಲೇ ಆದರೂ ಮಿಕ್ಸ್ ಮಾಡ್ಕೊರಿ, ಇಲ್ಲ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಾದ್ರೂ ಮಿಕ್ಸ್ ಮಾಡ್ಕೊರಿ. ನಾನೀಗ ಸ್ಪೂನ್ಲೇ ಮಾಡಾಕತ್ತೀನಿ. ನೆಕ್ಸ್ಟ್ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಇಷ್ಟೊತ್ತು ಚಮಚಲೇ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಕೈಲೇ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈ ಹದ ಇರ್ಬೇಕು ನೋಡಿರಿ ಹಿಟ್ಟಿಂದ. ತೀರಷ್ಟು ಗಟ್ಟಿನೂ ಇರಬಾರ್ದು, ತೀರಷ್ಟು ಮೆತ್ತಗೂ ಇರಬಾರ್ದು ರೀ. ಈಗ ನಾನು ಒಂಚೂರು ಎಣ್ಣೆ ಹಾಕ್ಕೋತೀನಿ ರೀ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ರೀ. ಈಗ ನಾನೊಂದು ಸ್ವಲ್ಪ ಕೈಲೇ ನಾದ್ಕೋತೀನಿ ನೋಡಿರಿ. ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿನಿ, ಈ ಕೈಲೇ ನಾದ್ಕೋತೀನಿ ನೋಡಿರಿ. ಇದು ಜಿಗಿಟ್ಟಿರೋದ್ರಿಂದ ಕೈಗೆ ಹತ್ತು ಸಾಧ್ಯತೆ ಇರ್ತೈತೆ ರೀ. ನೀವು ನೋಡ್ಕೊಂಡು ಮಾಡ್ಕೋಬೇಕಾಗ್ತೈತಿ. ಎಣ್ಣೆ ಹಚ್ಚೋದ್ರಿಂದ ಅಂಟು ಸ್ವಲ್ಪ ಕಮ್ಮಿ ಆಗುತ್ತೆ ರೀ. ನೋಡಿ, ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಹದ ಇರ್ಬೇಕು ನೋಡಿ ಹಿಟ್ಟಿನ. ತೀರಷ್ಟು ಗಟ್ಟಿನೂ ಅಲ್ಲ, ತೀರಷ್ಟು ಮೆತ್ತಗೂ ಅಲ್ಲ. ನೀವು ಚಕ್ಲಿ ಒರಳಿಗೆ ಹಾಕಿ ಸೇವ್ ಥರ ಆದರೂ ಮಾಡ್ಬೋದು, ಚಕ್ಲಿ ಥರ ಆದರೂ ಮಾಡ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಈಗ ನಾನು ಇದು ಹಿಟ್ಟು ಒಂದು ಕವರಿಗೆ ಹಾಕೋತೀನಿ ನೋಡಿ. ನೀವು ಹಾಲಿನ ಪ್ಯಾಕೆಟ್ ಇದ್ರೆ ಹಾಲಿನ ಪ್ಯಾಕೆಟ್ ತೊಗೋಬೋದು, ಮೊಸರಿನ ಪ್ಯಾಕೆಟ್ ಇದ್ರೆ ಮೊಸರಿನ ಪ್ಯಾಕೆಟ್ ತೊಗೋಬೋದು. ನಿಮ್ಮ ಹತ್ರ ಯಾವ್ದಾರ ಕವರ್ ಇದ್ದಿದ್ದು ಅದರಲ್ಲಿ ಹಾಕೋಬೋದು. ಇಲ್ಲ ಚಕ್ಲಿ ಒರಳಿಗೆ ಹಾಕೊಂಡು ಮಾಡ್ಕೋತೀನಿ ಅಂದ್ರೆ ಚಕ್ಲಿ ಒರಳಿಗೆ ಹಾಕೊಂಡು ಮಾಡ್ಕೋಬೋದು. ನಾ ಎಲ್ಲ ಹಿಟ್ಟು ಒಂದೇ ಸಲ ಹಾಕೊಳಕತ್ತೀನಿ ನೋಡಿರಿ. ಈ ಥರ ಕವರ್ ತೊಗೊಂಡಿನಿ, ಇದ್ರಾಗ ಹಾಕೋತೀನಿ ನೋಡಿರಿ. ನಿಮ್ಮ ಮನೆಗೆ ಯಾವ ಕವರ್ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ಆ ಕವರಲ್ಲಿ ಹಾಕೋರಿ. ಇಲ್ಲಪ್ಪ ನಾವು ಚಕ್ಲಿ ಒರಳಿಗೆ ಹಾಕೊಂಡೇ ಮಾಡ್ಕೋತೀವಿ ಅಂದ್ರೆ ಚಕ್ಲಿ ಒರಳಿಗೆ ಹಾಕೊಂಡೇ ಮಾಡ್ಕೋಬೋದು ರೀ. ನನ್ನ ಹತ್ರ ಈ ಥರ ಜಿಪ್ಲಾಕ್ ಕವರ್ ಇತ್ತು, ಅದಕ್ಕೆ ಹಾಕ್ಕೊಂಡು ನೋಡೋಣ. ಈಗ ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊತೀನಿ ರೀ. ಈಗ ನಾನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ನಾನು 1 ಕಪ್ ಎಣ್ಣೆ ಹಾಕ್ಕೋತೀನಿ. ಇದು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರೀ. ಈಗ ನಾನು ಕವರಿಗೆ ಏನು ಹಾಕೊಂಡ್ನಲ್ಲ ಹಿಟ್ಟು, ಈಗ ಇದು ಕಟ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊಂಡು, ನಾನು ಈ ರೀತಿ ಕಟ್ ಮಾಡ್ಕೊಂಡೆ ನೋಡಿರಿ. ಈಗ ಎಣ್ಣೆಕಾಯನ್ನ ಎಣ್ಣೆಗೆ ಒಯ್ದು ಹಾಕೋತೀನಿ ರೀ. ನಾನು ಚಕ್ಲಿ ಥರ ಹಾಕೊಳಕತ್ತೀನಿ. ನಿಮ್ಗೆ ಯಾವ ಥರ ಬೇಕು ನೋಡ್ಕೊಂಡು ನೀವು ಹಾಕೋಬೋದು ರೀ. ನಿಮ್ಮ ಒರಳಲ್ಲಿ ಎಷ್ಟು ಹಿಡಿತೈತೆ ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಈಗ ನಮ್ಮ ಒರಳಲ್ಲಿ ಇಷ್ಟು ಹಿಡಿತೈತೆ ನೋಡಿರಿ. ಇದು ಜಿಗಿಟ್ಟಿರ್ತೈತಿ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ನೀವು ಬೇಕಾದ್ರೆ ಚಕ್ಲಿ ಒರಳಿಗೂ ಸ್ವಲ್ಪ ಎಣ್ಣೆ ಸವರಿ ಹಾಕೋಬೇಕಾಗ್ತೈತೆ ರೀ. ಈಗ ಇದು ಮುಚ್ಚಳ ಮುಚ್ಚಿ ನಾ ಎಣ್ಣೆಗೆ ಒಯ್ದು ಒತ್ತೀನಿ ರೀ. ಈಗ ಎಣ್ಣೆ ಕಾಯ್ದೈತ್ರಿ, ನಾ ಎಣ್ಣೆಗೆ ಚಕ್ಲಿ ಬಿಡ್ತೀನಿ ನೋಡಿರಿ.
ನಾನು ಈ ಸೈಜಲ್ಲಿ ಬಿಡಾಕತ್ತೀನಿ, ನೀವು ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಬಿಡ್ಬೋದು. ಇವು ಕಡ್ಯಾಕ ಬಿಟ್ಟು ಎಣ್ಣೆಗೆ ಹಾಕೋಕ್ಕಾಗಲ್ಲ, ಯಾಕಂದ್ರೆ ಕೈ ಗಂಟುಗಳ ಸಾಧ್ಯತೆ ಇರ್ತೈತಿ. ನೀವು ಎಣ್ಣೆಗೆ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಬೇಕು ರೀ. ನೀವು ಸೇವ್ ಆದರೂ ಮಾಡ್ಕೊರಿ, ಚಕ್ಲಿ ಆದರೂ ಮಾಡ್ಕೊರಿ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನಾನೀಗ ಚಕ್ಲಿ ರೂಪದಲ್ಲಿ ಮಾಡಾಕತ್ತೀನಿ ನೋಡಿರಿ. ಇದು ಉಳಿದಿರುವ ಅನ್ನದ ಚಕ್ಲಿ ರೀ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಫ್ರೈ ಆಗಲ್ಲ. ಅದು ಫ್ರೈ ಆದ ನಂತರ ತಿರುಗಿಸಿ ಹಾಕೋರಿ. ಇವೇನು ಚಕ್ಲಿ ಸೇಪೇ ಬರ್ಬೇಕಂತೇನಿಲ್ಲ ರೀ, ನೀವು ಉದ್ದಕ್ಕೆ ಹೆಂಗಾದ್ರೂ ಹಾಕ್ಕೋಬೋದು ರೀ. ನೋಡಿರಿ, ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಈಗ ನೋಡಿರಿ ಇದು ಫ್ರೈ ಆಗೈತಿ. ನಾ ಚಿಕ್ಕ ಪಾತ್ರೆ ಇಟ್ಕೊಂಡು ಒಂದೊಂದೇ ಹಾಕ್ಕೊಂಡಿನಿ, ನೀವು ದೊಡ್ಡ ಪಾತ್ರೆ ಇಟ್ಕೊಂಡು 2-3 ಹಾಕ್ಕೋಬೋದು ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ನಿಮ್ಗೆ ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿರಿ. ಸಾಯಂಕಾಲ ಮಕ್ಕಳಿಗೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗ ಹೆಂಗಿದ್ರು ಸ್ಕೂಲ್ ರಜೆ ಐತಿ, ಮಕ್ಕಳು ಮನ್ಯಾಗ ಇರ್ತಾರಲ್ರಿ, ಸಾಯಂಕಾಲ ಏನಾರು ತಿನ್ನಕ್ಕೆ ಬೇಕಪ್ಪ ಅಂದಾಗ ಅನ್ನ ಏನಾರು ಉಳಿದಿತ್ತಂದ್ರೆ ಈ ರೀತಿ ಮಾಡಿಕೊಟ್ಬಿಡ್ಬೋದು ರೀ. ಈಗ ನೋಡಿರಿ 1 ಕಪ್ ಅನ್ನ, 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡು ಮಾಡ್ಕೊಂಡಿನಿ. ಇಷ್ಟು ಚಕ್ಲಿ ಆಗ್ಯಾವ ನೋಡಿರಿ. ನೀವು ಚಕ್ಲಿ ಆದರೂ ಮಾಡ್ಕೋಬೋದು, ಸೇವ್ ಆದರೂ ಮಾಡ್ಕೋಬೋದು, ನಿಮ್ಗೇನು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಚಕ್ಲಿ ಥರ ಹಾಕೊಂಡೇನಿ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತಾವ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಉಳಿದಿರೋ ಅನ್ನದಿಂದ ಚಕ್ಲಿ ಮಾಡಿದ್ದೀನಿ. ಈ ಚಕ್ಲಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.